ಎಷ್ಟು ಬೇಕೋ ಅಷ್ಟೇ, ನಮಗೆ ಸಮಾಧಾನ ಆಗಷ್ಟೇ ಹೋಲಿಸೋದು. ಯಾರಾದರೂ ಅಂದ್ರು ಈಗ ನಿಮ್ಮ ಹುಡುಗನಿಗೆ ಒಂದು 50 ಮಾರ್ಕಸ್ ಬಿದ್ದಾವ, ಅವ್ರ ಹುಡುಗನಿಗೆ ಒಂದು 70-80 ಮಾರ್ಕಸ್ ಬಿದ್ದಾವ. ಅವ್ರಂದ್ರು ನಮ್ಮ ಹುಡುಗನಿಗೆ 70-80 ಮಾರ್ಕಸ್ ಬಿದ್ದಾವ, ನಿಮ್ಮ ಹುಡುಗನಿಗೆ ಎಷ್ಟು ಬಿದ್ದಾವ ಅಂತ ಕೇಳಿದ್ರೆ ಮನಸ್ಸಿಗೆ ಹೆಂಗಾಗತ್ತೆ? ತಾಪಾಗ್ತದೆ. ಆದ್ರೆ ಹೇಳ್ಬೇಕು, ನಮ್ಮ ಹುಡುಗ 50 ತಗೊಂಡ್ರು ಕೂಡ ಆತನ ಶರೀರ ಎಂಥದು, ಬಲಿಷ್ಠವಾದಂಥ ಶರೀರ, ಎಂಥ ಪ್ರಾಮಾಣಿಕ ಹುಡುಗ ನಮ್ದು ಅಂತ ಅನ್ಬೇಕು. ಅಷ್ಟಾಗ ಸಮಾಧಾನ ಆಗಿ ಬಿಡ್ತದೆ. ಹಾಗೆ ಸಮಾಧಾನ ಆಗ್ತದೆ, ಬೈದಂಗೂ ಆಗ್ತದೆ, ಸಮಾಧಾನವೂ ಆಗ್ತದೆ. ನೋಡ್ಬೇಕದನ್ನ. ಬೈದಂಗಂದ್ರೆ ಏನು 80 ತಗೊಂಡ್ರೆ ಏನು ಬಂತು ಪ್ರಾಮಾಣಿಕ ಅಲ್ಲ ಹುಡುಗ ಅಂತ ಬೈದಂಗಾಗ್ತದೆ. ಎಷ್ಟು ಸಾಲಿ ಕಲಿತ್ರೆ ಏನಾತು? ಅಶಕ್ತದ ನಮ್ಮ ಹುಡುಗ ಸಶಕ್ತ. ಹೇಳಬಾರದು, ಸ್ಪಷ್ಟ ಬಾಯಿ ಬಿಟ್ಟು ಹೇಳ್ಬೇಕು, ಹಂಗ ಮನಸ್ಸಿನಾಗ ಅನ್ಬೇಕು, ನಮ್ಮ ಹುಡುಗ ಸಶಕ್ತ, ನಮ್ಮ ಹುಡುಗ ಬುದ್ಧಿವಂತ. ಆದ್ರೆ ಮಾರ್ಕಸ್ ಕಡಿಮೆ ತಗೊಂಡ್ರೆ ಏನಾತು ಅಂತ ಮನಸ್ಸಿನಾಗ ಇರಬೇಕು. ಮ್ಯಾಲೆ ಹೇಳ್ಬೇಕು, ಹೌದು ನಿಮ್ಮ ಹುಡುಗ ಜಾಣ ಅಂತ ಅನ್ಬೇಕು. ಅವಗೂ ಸಮಾಧಾನ ಆತ, ನಮಗೂ ಸಮಾಧಾನ ಆತ. ಸಮಾಧಾನ ಮಾಡಿಕೊಳ್ಳೋ ಭಾಷಾ ಇದು. ಈ ಭಾಷಾ ಅಷ್ಟು ಕಲಿತು ಬಿಟ್ರೆ ಎಷ್ಟೋ ವ್ಯಾವಹಾರಿಕ ಸಮಾಧಾನ ಸಿಗುತ್ತದೆ ಮನುಷ್ಯಾಗ. ಈ ಭಾಷಾ ಕಲೀಲಾರದಕ್ಕೆ ಕೆಟ್ಟ ಗದ್ದಲದಾಗ ಬಿದ್ದು ಬಿಟ್ಟೇವ್ ನಾವು. ಬಹಳ ಗದ್ದಲದಾಗ ಬಿದ್ದೇವೆ. ಅದ್ರಾಗ ಧಾರ್ಮಿಕರಂತೂ ಕೆಟ್ಟ ಗದ್ದಲದಾಗ ಬಿದ್ದು ಬಿಟ್ಟಾರ. ಜಗತ್ತಿನಾಗ ಎಲ್ಲಾ ಕಡೆ ನಿಮ್ಗೆ ಗೊತ್ತಿಲ್ಲ, ಇನ್ನ ಯುರೋಪ್ ದೇಶದೊಳಗ 19ನೇ ಶತಮಾನದವರೆಗೆ ಏನು ಜಗಳ, 18ನೇ ಶತಮಾನ 19ನೇ ಶತಮಾನದವರೆಗೆ ಏನ್ ಜಗಳ. ಬರೇ ಒಂದು ಕ್ರಿಶ್ಚಿಯನ್ ಧರ್ಮದಾಗ 30-40 ವಿಭಾಗ ಮಾಡಿಕೊಂಡು ಅಸೂಯ ಪಟ್ಟರು, ಇಷ್ಟು ಜಗಳ ಮಾಡಿದರು, ಹೊಡೆದಾಡಿದರು. ನಮ್ಮ ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠ, ಎಲ್ಲರೂ ಕ್ರಿಶ್ಚಿಯನ್ರೇ. ಮೆಥಾಡಿಸ್ಟ್ ಶ್ರೇಷ್ಠ, ಕ್ವೇಕರ್ ಶ್ರೇಷ್ಠ, ಪ್ರೆಸ್ಬಿಟೇರಿಯನ್ ಶ್ರೇಷ್ಠ, ಈಸ್ಟರ್ನ್ ಚರ್ಚ್ ಶ್ರೇಷ್ಠ, ಬೆನೆಡಿಕ್ಟಸ್ ಶ್ರೇಷ್ಠ. ಇವೆಲ್ಲ ಇದು ಕ್ರಿಶ್ಚಿಯನ್ ಧರ್ಮಗಳು. ಇವೆಲ್ಲ ನೀವು ಬರೇ ಒಂದೆರಡ ಕೇಳಿರ್ಬೇಕು. ಇವೆಲ್ಲ ಕ್ರಿಶ್ಚಿಯನ್ ಧರ್ಮಗಳು. ಬಡದಾಡಿದ್ರು, ಎಲ್ಲರೂ ಕ್ರಿಶ್ಚಿಯನ್ರೇ. ಇನ್ನು ಅಂಥ ಬುದ್ಧಿವಂತರೇ ಇಷ್ಟು ಬಡದಾಡ್ತಾರಂದಾಗ ಭಾರತೀಯರು ಎಷ್ಟು ಬಡದಾಡ್ತಿರ್ಬೇಡ, ಎಷ್ಟು ಬಡದಾಡ್ತಾರೆ. ಹೋಲಿಸಬಾರದು, ಯಾರು ಕೂಡ ಯಾರನ್ನು ಹೋಲಿಸಬಾರದು. ಅದರಿಂದ ಆರಾಮಾಗ್ತದೆ. ಜೀವನದಾಗ ಸಂತೋಷ ಉಂಟಾಗಬೇಕಾದ್ರೆ ನಿಮ್ ಪಗಾರ ಎಷ್ಟಂತ ಕೇಳಬಾರ್ದಂತಿಲ್ಲ ಪದ್ಧತಿ. ಎಲ್ಲ ಕೇಳಬೇಕು, ನಿಮ್ ಪಗಾರ ಎಷ್ಟದಂತ ಕೇಳಬಾರ್ದು. ಯಾಕೆ ಕೇಳಬಾರ್ದು? ಅಕಸ್ಮಾತ್ ನಮಗಿಂತ ಹೆಚ್ಚಿತ್ತು ಅಂದ್ರೆ ನಮ್ಗೆ ತಾಪ ಆಗುತ್ತದೆ, ಅದಕ್ಕೆ ಕೇಳಬಾರದು. ಮುಚ್ಚೆ ಇರ್ಬೇಕು, ಆರಾಮಿರ್ತಾನೆ, ಆನಂದವಾಗಿರ್ತಾನೆ. ಇದು ವ್ಯಾವಹಾರಿಕ ಮನಃಶಾಸ್ತ್ರ. ಇದು ಬಹಳ ಸುಲಭವಾಗಿ ಆರಾಮಾಗಿರೋ ಮನಃಶಾಸ್ತ್ರ. ಇದು ದೊಡ್ಡ ಧರ್ಮ ಅಲ್ಲ, ದೊಡ್ಡ ತತ್ವಜ್ಞಾನ ಅಲ್ಲ. ಆದ್ರೆ ಇದು ತತ್ವಜ್ಞಾನವೇ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರೋದೆಲ್ಲವೂ ತತ್ವಜ್ಞಾನ, ಫಿಲಾಸಫಿ. ಬಹಳ ಚಂದ ಇರ್ತದೆ ತತ್ವಜ್ಞಾನ. ಬೇರೆ ಉಳಿದು ಎಲ್ಲ ಬೇರೆ, ಬಹಳ ಚಂದ ಇರ್ತದೆ. ಎಲ್ಲರಿಗೂ ಬೇಕಾಗುವಂಥದ್ದು, ಎಲ್ಲರಿಗೂ ಹಿಡಿಸುವಂಥದ್ದು, ಪ್ರಯೋಗಾತ್ಮಕ. ನೋಡ್ಬೇಕದನ್ನ. ಇಷ್ಟಾತಲ್ಲ, ಭಗವಂತಂದ್ರೇನು? ತುಲನೆ ಮಾಡಲಿಕ್ಕಾಗದ ವಸ್ತು. ಹೇಗದ ಅಂತ ಭಗವಂತ ಹೇಗದಾನ ಅಂತ ಕೇಳಿದರೆ, ಹೇಗದಾನ ಹೇಳಲಿಕ್ಕೆ ಬರದಂಗಿತ್ತು ಅಂದ್ರೆ ಅದೇ ದೇವರು. ಇಂಥ ದೇವರನ್ನ ಸ್ವಲ್ಪ ಅತುಲನೀಯವಾದ ಈ ಸತ್ಯ ವಸ್ತುವನ್ನ ಸ್ವಲ್ಪ ನಾವು ಜಾನಿಸಿದರೆ, ಸ್ವಲ್ಪ ತಿಳ್ಕೊಂಡು ಬಿಟ್ರೆ ಮನಸ್ಸೇನಾಗ್ತದೆ? ರಸಪೂರ್ಣ ಆಗ್ತದೆ. ನಾನು ಎಲ್ಲಿಗೆ ಬಂದೆ? ಹೃದಯ ರಸಪೂರ್ಣವಾಗ್ತದೆ. ಯಾವಾಗ ಹೃದಯ ರಸಪೂರ್ಣ ಆಯಿತೋ, ಭಕ್ತಿ ಮನಸ್ಸನ್ನ ತುಂಬುತ್ತೋ, ಆ ಬಳಿಕ ಬದುಕು ಬಹಳ ಬದಲಾಗ್ತದೆ. ಹೆಂಗ ಕಾಣಿಸಕ್ ಶುರುವಾಗ್ತದೆ ಅಂದ್ರೆ, ಹೆಂಗ್ ಕಾಣಿಸ್ತದೆ? ಬಹಳ ಜಗತ್ತೆಲ್ಲ ಸತ್ಯದ ಒಂದು ಕಾಣಿಕೆ ಅಂತ ಅನ್ಸಕ್ ಶುರುವಾಗ್ತದೆ. ಇದು ಮೊದಲನೇದ್ದು. ಎರಡನೇದ್ದು, ಈ ಸತ್ಯವನ್ನು ಜಾನಿಸಿದಂತಹ ಶ್ರೇಷ್ಠ ಜ್ಞಾನಿಗಳ ಮಾತುಗಳು ಮನಸ್ಸಿಗೆ ಹಿಡಿಸಕ್ ಶುರುವಾಗ್ತವ. ಇವೆರಡು ನಾವು ನೋಡೇವಿ ಈಗಾಗಲೇ. ಇನ್ನು ಮೂರನೇದ್ದು, ಮನುಷ್ಯ ಕೃತಜ್ಞನಾಗಿರ್ತಾನ. ಇದು ಮೂರನೇದ್ದು, ಕೃತಜ್ಞನಾಗಿರ್ತಾನ. ಯಾರಿಗೆ? ತಾಯಿ, ತಂದೆ, ಗುರು,
ಹಿರಿಯರು, ಇವರಿಗೆ ಕೃತಜ್ಞನಾಗಿರ್ತಾನ. ಯಾಕೆ ಕೃತಜ್ಞ ಆಗಿರ್ತಾನಂದ್ರೆ ಯಾಕೆ ಅವನಿಗೆ ಗೊತ್ತದ ಇದರೊಳಗಿರೋದೆಲ್ಲ ನಂದಲ್ಲ. ಏನಾದರೂ ಒಂದಿಷ್ಟಿತ್ತು ಅಂದ್ರೆ ಇದು ನಮ್ಮ ತಾಯಿ ಕೊಟ್ಟ ಕಾಣಿಕೆ, ನಮ್ಮ ತಂದೆ ಅವಕಾಶ ಮಾಡಿಕೊಟ್ಟು ಬೆಳೆಸಿದಂಥ ಕಾಣಿಕೆ. ಥಾಮಸ್ ಆಲ್ವಾ ಎಡಿಸನ್ ಒಂದು ಮಾತು ಹೇಳಿದ, ಅಪ್ರತಿಮ. ಆತ ಅನೇಕ ಸಂಶೋಧನೆಗಳನ್ನ ಮಾಡಿದ್ದ. ಸಾಯುವಾಗ ಅವನ ಕೈಯೊಳಗ 1000 ಸಂಶೋಧನೆಗಳಿದ್ದು. ಒಂದು ಸಂಶೋಧನೆ ಮಾಡಿದ್ರೆ 1 ಡಾಕ್ಟರೇಟ್ ಪದವಿ ಕೊಡ್ತಾರೆ. ಥಾಮಸ್ ಅಲ್ವಾ ಎಡಿಸನ್ಗೆ MSc ಸಿಕ್ಕಿಲ್ಲ, ಅವ ಡಾಕ್ಟರೇಟ್ ಅಲ್ಲ. ಆದ್ರೆ ಅವ ಮಾಡಿದಷ್ಟು ಸಂಶೋಧನಾ ಬಹುತೇಕ 100 ಜನ ವಿಜ್ಞಾನಿಗಳು ಕೂಡಿದ್ರೂ ಆಗಿಲ್ಲ. ಇಂಥ ಅಪ್ರತಿಮ ಸಂಶೋಧನೆಗಳನ್ನ ಮಾಡುವಂತಹ ಥಾಮಸ್ ಆಲ್ವಾ ಎಡಿಸನ್ ಸಾಲಿಗೆ ಹೋದ. ಸಣ್ಣ ಹುಡುಗ, ಸಾಲಾಗ ಮಾಸ್ತರು ಬೈದ್ರು, ಯಾಕೆ ಇವ ದಡ್ಡ. ಆ ಬಳಿಕ ತಾಯಿಯನ್ನ ಕರೆಸಿದರು. ಮಾಸ್ತರು ತಾಯಿಯನ್ನ ಕರೆಸಿ ಹೇಳಿದರು, ನಿನ್ನ ಮಗ ಕೆಲ್ಸಕ್ಕೆ ಬರೆದ ಹುಡುಗ, ಇವ ದನ ಕಾಯಕ್ ಸಹಿತ ಯೋಗ್ಯದನ ಕರ್ಕೊಂಡು ಹೋಗು ಅಂದ ಮಾಸ್ತರು. ಅವಾಗ ತಾಯಿ ಹೇಳಿದ್ಲು, 6-7 ವರ್ಷದ ಹುಡುಗನ ಕೈ ಹಿಡಿದ ಹೇಳ್ತಾಳ, ಮಾಸ್ತರಿಗೆ ಹೇಳ್ತಾಳ ತಾಯಿ, ನೋಡಿ ಗುರುಗಳೇ, ಒಂದು ದಿನ ನನ್ನ ಮಗನ ಹೆಸರು ತಗೊಂಡು ಜಗತ್ತು ಕೊಂಡಾಡಬೇಕಾದೀತು, ಹಾಗೆ ಮಾಡಿ ತೋರಿಸ್ತೇನೆ. 2ನೇ ಸಾಲಿ ಮುಗುದಿರ್ಲಿಲ್ಲ, ಮನೆಗೆ ಬಂದ ಹುಡುಗ. ತಾಯಿ ಈ ಕಡೆ ಬ್ರೆಡ್ ಮಾಡ್ಕೋಂತ ಹುಡುಗನಿಗೆ ಪ್ರೋತ್ಸಾಹ ಕೊಟ್ಲು. ಎಂಥ ಹುಡುಗ ಆತ! ಎಲ್ಲಾ ಮರಿಬಹುದು, ಥಾಮಸ್ ಅಲ್ವಾನ್ ಮರಿಲಿಕ್ಕಾಗೋದಿಲ್ಲ. ಇಷ್ಟು ಸಂಶೋಧನೆ ಮಾಡಿದಂಥ ಥಾಮಸ್ ಅಲ್ವಾ ಎಡಿಸನ್ ಹೇಳ್ತಾನೆ, ನಾನು ಏನಾದರೂ ಇಫ್ ಐ ಹ್ಯಾವ್ ಬಿಕಮ್ ಎನ್ ಇನ್ವೆಂಟರ್ ಇಟ್ ಈಸ್ ಬಿಕಾಸ್ ಆಫ್ ಮೈ ಮದರ್. ನಾನಿಂದ ಜಗತ್ತಿನ ಶ್ರೇಷ್ಠ ಸಂಶೋಧಕನಾಗಿದ್ರೆ ಅದರ ಶ್ರೇಯಸ್ಸು ಯಾರಿಗೆ ಹೋಗಬೇಕು ಅಂದ್ರೆ ನಮ್ಮ ತಾಯಿಗೆ ಹೋಗಬೇಕಾಗ್ತದೆ. ತಾಯಿಗೆ ಹೋಗಬೇಕು. ಎಲ್ಲದಪ್ಪ ಅಂಥ ಪ್ರೇಮದ ಒಂದು ಹೃದಯ ಜಗತ್ತಿನೊಳಗೆ ಎಲ್ಲಿ ಸಿಗ್ತದೆ? ಅಂಥ ಪ್ರೇಮ, ಎಂಥ ಪ್ರೇಮ! ಅಲ್ಲಿ ಏನಿಲ್ಲ, ನಾವು ಎಂಥವರಾದರೂ ಸಹಿತ ಅಲ್ಲಿ ಪ್ರೇಮ ತುಂಬಿರ್ತದೇನೆ ವಿನಃ ಅಲ್ಲಿ ಬೇರೆ ಭಾವನೆಗಳು ತುಂಬಿರೋದಿಲ್ಲ. ಅಂಥ ಅದ್ಭುತ ಪ್ರೇಮ ಹೃದಯದೊಳಗೆ ತುಂಬಿದಂಥ ವ್ಯಕ್ತಿಗೆ ತಾಯಿ ಅಂತ ಕರೀತಾರೆ. ಜಗತ್ತಿನೊಳಗ ತಾಯಿ ಅನಿಸಿಕೊಂಡಂಥ 2 ಮಹಾನ್ನ ವ್ಯಕ್ತಿಗಳು, ಒಂದು ತಾಯಿ, ಇನ್ನೊಂದು ತಾಯಿ ಅಂತ ಹೃದಯವುಳ್ಳ ಗುರು ಮಾವುಲಿ ಅಂತ ಕರೆದ್ರು. ಯಾಕೆ? ಇನ್ನ ತಾಯಿ ತನ್ನ ಮಗ ಅಂತಾರೆ ಪ್ರೀತಿಸ್ತಾಳ, ಆದ್ರೆ ಗುರು ಯಾವ ಸಂಬಂಧನೇ ಇರುವುದಿಲ್ಲ, ಅಷ್ಟು ಜಗತ್ತನ್ನ ಪ್ರೀತಿಸ್ತಾ ಇರ್ತಾನೆ. ನೀವು ಯಾರು ಗೊತ್ತಿರುವುದಿಲ್ಲ ಅವನಿಗೆ, ಆದ್ರೆ ನಿಮ್ ಬಗ್ಗೆ ಪ್ರೇಮ ತುಂಬಿರ್ತದ. ಇಂಥ ತಾಯಿ ಹೃದಯ, ಇಂಥ ತಾಯಿಯ ಹೃದಯವನ್ನ ನೆನೆಸಿಕೊಂಡು ಹೃದಯದಲ್ಲಿ ಆ ಕೃತಜ್ಞತೆಯನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ರೆ ಅದಕ್ಕೆ 3ನೆಯ ಕರ್ತವ್ಯ, ಭಕ್ತನ 3ನೆಯ ಕಾರ್ಯ ಇದು. ಏನು ಮಾಡೋದು ಅಂದ್ರೆ ತಾಯಿಯ ಕೃತಜ್ಞತೆಯನ್ನ ತೀರಿಸೋದು. ತಾಯಿ ಇದ್ಲು, ತಾಯಿಯನ್ನ ರಕ್ಷಿಸೋದು. ತಾಯಿ ಇರದೇ ಇದ್ರೆ ಆಕೆ ಕಲಿಸಿದಂಥ ಪ್ರೇಮವನ್ನ ಇನ್ನೊಬ್ಬರ ಮೇಲೆ ಹೀಗೆ ಸುರಿಯೋದು, ಪ್ರೇಮವನ್ನು ಅಭಿವ್ಯಕ್ತಗೊಳಿಸೋದು. ಬಸವಣ್ಣ ಹೇಳ್ದ, ತಂದೆ ನೀನು ತಾಯಿ. ಇದರ ಅರ್ಥ ಏನು? ಕೂಡಲ ಸಂಗಮನೇ ತಂದೆ, ಕೂಡಲ ಸಂಗಮನೇ ತಾಯಿ. ಅದರ ಅರ್ಥ ಆ ಭಗವಂತ ತಂದೆ ತಾಯಿ ಅಂತೂ ಅರ್ಥ, ಇನ್ನೊಂದರ್ಥ ಇವರೇ ಕೂಡಲ ಸಂಗಮ ಅಂತೂ ಅರ್ಥ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲ. 2 ಅರ್ಥ. ನೀವೊಂದು ಅರ್ಥ ಮಾಡ್ತೀರ ನನಗೆ ಗೊತ್ತಿದೆ, ಆದರೆ ಇದೊಂದು ಅರ್ಥ ನೋಡಬಹುದು. ಭಗವಂತನೇ ತಾಯಿ, ಭಗವಂತನೇ ತಂದೆ, ಭಗವಂತನೇ ಬಂಧು, ಭಗವಂತನೇ ಮಿತ್ರ, ಎಲ್ಲ ಇದು ಒಂದು ಭಾಗ. 2ನೇ ಭಾಗ ಭಗವಂತನೇ ನೀನೇ ನನಗೆ ತಾಯಿ ಅಂದ್ರೆ ನನ್ನ ತಾಯಿ ನೀನೇ ನನ್ನ ತಾಯಿಯ ರೂಪದಲ್ಲಿ ನನ್ನನ್ನು ರಕ್ಷಿಸಿದೆ. ನನ್ನ ತಂದೆ ಅಂದರೂ ನೀನೇ, ನನ್ನ ಬಂಧು ಬಾಂಧವರಂದ್ರೂ ನೀನು,
ನನ್ನನ್ನು ಅತ್ಯಂತ ಪ್ರೀತಿಸುವಂತಹ ವ್ಯಕ್ತಿಗಳು ಈ ಜಗತ್ತಿನಾಗ ಯಾರದಾರ ಅವರೆಲ್ಲ ನೀನೇ ಭಗವಂತನೇ. ಅಲ್ಲಿ ಕೃತಜ್ಞತಾ ಸಲ್ಲಿಸಬೇಕು. ಏನೆಲ್ಲ ಕಳ್ಕೊಂಡ್ರೆ ಗಳಿಸ್ಲಿಕ್ಕಾದೀತು, ಒಂದು ವಸ್ತು ಗಳಿಸ್ಲಿಕ್ಕಾಗೋದಿಲ್ಲ. ಅದು ಯಾವುದು ಅಂದ್ರೆ, ಇಫ್ ಮದರ್ ಈಸ್ ಲಾಸ್ಟ್ ಫಾರ್ ಎವರ್. ಅಪ್ರತಿಮ. ಏನಾದರೂ ಇಂದ ಜಗತ್ತಿಗೆ ಈ ರೂಪ ಬಂದಿದ್ರೆ ಅದು ತಾಯಿ ತನ್ನ ಮಕ್ಕಳ ಮೇಲೆ ಸುರಿಸಿದಂಥ ಅದ್ಭುತವಾದಂತಹ ಪ್ರೇಮ ವರ್ಷಾವ. ಬಹಳ ಅಪ್ರತಿಮ. ಅಶುತೋಷ್ ಮುಖರ್ಜಿ ಅಂತಾಗಿ ಹೋದ್ರು, ಬಂಗಾಲ್ ದೇಶದವರು. ಅವರು ಹೈಕೋರ್ಟ್ದ ಜಡ್ಜ್ ಇದ್ರು. ಬಹಳ ದೊಡ್ಡ ಮನುಷ್ಯ, ಬುದ್ಧಿವಂತ. ಒಂದು ಸಲ ಭಾರತ ದೇಶದ ವೈಸ್ರಾಯ್ ಕಲ್ಕತ್ತಾಕ್ಕೆ ಬಂದ್ರು. ಒಂದು ಮೇಜವಾನಿ ಕರೆದ್ರು. ಅವಾಗ ಅಶುತೋಷ್ ಅವರಿಗೆ ಆಮಂತ್ರಣ ಕೊಟ್ಟಿದ್ರು. ಅಶುತೋಷ್ ಮುಖರ್ಜಿ ಅವರಿಗೆ ಆಮಂತ್ರಣ ಕೊಟ್ಟಿದ್ರು. ವೈಸ್ರಾಯ್ ಕೂತಿದ್ದಾರೆ. ಅವರು ಒಂದು ಮಗ್ಗಲ ಅಶುತೋಷ್ ಮುಖರ್ಜಿ ಕೂತಾರೆ, ಇನ್ನೊಂದು ಮಗ್ಗಲ ಮತ್ತು ಬೇರೆ ಬೇರೆ ಜನ, ಬಹಳ ದೊಡ್ಡ ಬುದ್ಧಿವಂತ ಜನ ಕೂತಿದ್ದಾರೆ. ಊಟ ಮಾಡ್ತಾ ಇರುವಾಗ ಅಶುತೋಷ್ ಮುಖರ್ಜಿ ಅವರಿಗೆ ವೈಸ್ರಾಯ್ ಹೇಳ್ತಾರೆ, ಅಶುತೋಷ್, ನೀನು ಇಂಗ್ಲೆಂಡ್ ದೇಶಕ್ಕೆ ಹೋಗಬೇಕು. ಹೇಗೆ? ಇಂಗ್ಲೆಂಡ್ ದೇಶದ ಅತಿಥಿಯಾಗಿ ಹೋಗಬೇಕು. ವೈಸ್ರಾಯ್ ಭಾರತ ದೇಶವನ್ನು ಆಳುವಂತಹ ವೈಸ್ರಾಯ್ ಇಂಗ್ಲೆಂಡ್ ದೇಶದ ಅಂದ್ರೆ ಆಗಿನ ಕಾಲದ ಬ್ರಿಟಿಷ್ ಸಾಮ್ರಾಜ್ಯದ ಒಬ್ಬ ಅತಿಥಿಯಾಗಿ ನೀವು ಹೋಗಂತ ಹೇಳಿದಾಗ ನಮಗೆ ಹುಚ್ಚಿಡಿದತ್ತು, ಹಂಗಾಗ್ತಿತ್ತು. ಆವಾಗ ಅಶುತೋಷ್ ಹೇಳ್ತಾರೆ, ನಾನು ನಮ್ಮ ತಾಯಿಯನ್ನ ಕೇಳಬೇಕಾಗ್ತದೆ. ಯಾರು? ಹೈಕೋರ್ಟ್ದ ಜಡ್ಜ್. ವೈಸ್ ರಾಯರ ಮುಂದೆ ಈ ಭಾಷಾ ಮಾತಾಡೋದು ಎಷ್ಟು ಕಷ್ಟದ್ದದ. ನೀವು ಬೇಕಾದ್ರೆ ಹೇಳ್ರಿ, ಒಂದು ಸಿಗರೇಟ್ ನಾನು ಕೊಟ್ಟೆ, ನಾನು ಸೇತೀನಂತ ಇಟ್ಕೊಳ್ರಿ, ಅಂಕಾತ ಈ ಪ್ರವಚನ ಮುಗಿಯೋತಕ ನಾನು ಸೇತೀನಂತ ತಿಳ್ಕೊಳ್ರಿ. ಈ ಸಿಗರೇಟ್ ನಿಮ್ ಕೈಯಾಗ ಕೊಟ್ರ ಇಲ್ಲ ನಮ್ಮ ತಾಯಿ ಕೇಳಿ ಸೇತೀನಿ ಅನ್ನೋ ಒಬ್ಬರೇ ಮನುಷ್ಯ ಜಗತ್ತು. ಶಬ್ದನೇ ಇಲ್ಲ. ತಾಯಿ ಶಬ್ದ ಅವ್ರು ಕೇಳ್ತೀನಿ ಅಂದ್ರೆ ಇದು ಕಡಿಮೆ ಅಂತ ಭಾವ. ಹಿಂಗ ಒಂದು ವೇಳೆ ಶರಿ ಕುಡಿಯಾಕ ಯಾರೇ ಕೊಡಾಕ ಬಂದ್ರ ನಮ್ಮ ತಾಯಿ ಕೇಳಿ ಶರಿ ಕುಡಿತೇನಿ, ಯಾರ ಲಂಚ ಕೊಡಾಕ ಬಂದ್ರ ನಮ್ಮ ತಾಯಿ ಕೇಳಿ ಲಂಚ ತಿಂತೇನಿ ಅಂತ ಅನ್ಕೋತು. ಆದ್ರೆ ಎಂಥ ಅದ್ಭುತ, ಎಂಥ ಅದ್ಭುತ. ಹಂಗದಾರ ಯಾರು ಈ ಜಗತ್ತಿನೊಳಗ? ಅಶುತೋಷ್ ಅಂದ, ಮೈ ಲಾರ್ಡ್, ಐ ಹ್ಯಾವ್ ಟು ಡಿಸ್ಕಸ್ ವಿತ್ ಮೈ ಮದರ್, ಐ ಹ್ಯಾವ್ ಟು ಹ್ಯಾವ್ ದ ಪರ್ಮಿಷನ್ ಆಫ್ ಮೈ ಮದರ್ ಅಂದ. ಅವಾಗ ವೈಸ್ರಾಯ್ ಹೇಳಿದರು, ಅಶುತೋಷ್, ನಿಮ್ಮ ತಾಯಿಗೆ ಹೇಳು, ಭಾರತ ದೇಶದ ವೈಸ್ರಾಯರ ಆಜ್ಞೆ ಅಂತ ಹೇಳು ಅಂದ. ಆಜ್ಞೆ ಅಂತ ಹೇಳು ಅಂದ. ಅವಾಗ ಅಶುತೋಷ್ ಮುಖರ್ಜಿ ತತ್ಕ್ಷಣ ಎದ್ದು ನಿಂತು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ? ವೈಸ್ರಾಯರೇ, ನೀವು ವೈಸ್ರಾಯ್ ಇರಬಹುದು, ಆದರೆ ನಮ್ಮ ತಾಯಿಯ ಆಜ್ಞಾದ ಎದುರು ಭಗವಂತನ ಆಜ್ಞಾ ಸಹಿತ ನನಗೆ ಅಮಾನ್ಯ. ವೈಸ್ರಾಯರಂತೂ ಹೋಗ್ಲಿ ಅಂದ. ಬಹುತರ ನಿಮ್ಮ ಮನಸ್ಸಿಗೆ ನೋವಾಗ್ತದೆ, ಇದೇ ಕ್ಷಣ ರಾಜೀನಾಮೆ ಬರ್ಕೊಡ್ತೀನಿ ಅಂತ ರಾಜೀನಾಮೆ ಪತ್ರ ಬರ್ಕೊಂಡು ಹೀಗಿಟ್ಟ. ಯಾರಿಡ್ತಾರೆ? ವೈಸ್ರಾಯರಿಗೆ ಆಶ್ಚರ್ಯ ಆತ. ಅವ್ರಿಗೆ ಗೊತ್ತಿರಲಿಲ್ಲ ತಾಯಿ ಮಕ್ಕಳ ಸಂಬಂಧ ಇಷ್ಟು ಅದ್ಭುತ ಈ ಭಾರತ ದೇಶದಾಗ ಅದು ಗೊತ್ತಿರಲಿಲ್ಲ. ಅವ್ರಿಗೆ ಎದರ ಸಂಬಂಧ ಗೊತ್ತದ ಅಂದ್ರೆ ಆಳವರು ಆಳಿಸಿಕೊಳ್ಳೋರ ಸಂಬಂಧ ಗೊತ್ತಿದ್ದವ್ರು ಅವರು. ಅವಾಗ ಲಾರ್ಡ್ ಕರ್ಜನ್ ಹೇಳದಂತ, ರಿಯಲಿ ಐ ಆಮ್ ಸರ್ಪ್ರೈಸ್ ಟು ಸಿ ದ ಡೆಪ್ತ್ ಆಫ್ ಯುವರ್ ಲವ್ ಫಾರ್ ಯುವರ್ ಮದರ್ ಅಂದ. ಅದಕ್ಕೆ ಇವ್ರು ಹೇಳ್ತಾರೆ, ಅಶುತೋಷ್ ಮುಖರ್ಜಿ, ವೈಸ್ರಾಯರೇ, ಭಾರತ ದೇಶದ ತಾಯಿಯ ಪ್ರೇಮಕ್ಕೆ ನಿಮ್ಮ ಯಾವ ಪ್ರೇಮವೂ ಸಮಾನಲ್ಲ. ಇದನ್ನು ತಿಳ್ಕೋಬೇಕಾದ್ರೆ ನೀವಿನ್ನೂ ಬಹಳ ಕಾಲ ಈ ದೇಶದಲ್ಲಿ ಶೋಧ ಮಾಡಬೇಕಾಗ್ತದೆ. ಗೊತ್ತಿಲ್ಲ ನಿಮಗೆ ನಾವು ಎಷ್ಟು ಪ್ರೀತಿಸ್ತೇವೆ ಅಂತ. ಅಶುತೋಷ್ ಮುಖರ್ಜಿ. ಇದು ಇಂಥ ತಾಯಿ, ಇಂಥ ತಂದೆ, ಇಂಥ ಬಂಧುಗಳು ಬಾಂಧವರು ಎಲ್ಲರೂ ತಾಯಂದಿರಲ್ಲ. ಜನ್ಮ ಕೊಟ್ಟವರೆಲ್ಲ ತಾಯಿ ಅಂತ ಹೀಗೆ ಹೇಳುವುದಿಲ್ಲ. ಯಾರಲ್ಲಿ ಅಪ್ರತಿಮ ಪ್ರೇಮ ತುಂಬ್ಯದ ಅಂಥವ್ರು ತಾಯಿ.
ಇಂಥದ್ದೇನಾದರೂ ಇದ್ರೆ ಭಕ್ತ ಹೇಗಿರ್ತಾನಂದ್ರೆ ಆ ತಾಯಿಯೊಳಗೆ ಭಗವಂತನ ಕಾಣಕ್ ಶುರು ಮಾಡ್ತಾನ, ಭಗವಂತನ ಕಾಣ್ತಾನ. ಅದರ ಸೇವೆಯೊಳಗೆ ತನ್ನ ಸಾರ್ಥಕ್ಯವನ್ನು ಅನುಭವಿಸ್ತಾನ. ಇದು ತಾಯಿ, ತಂದೆ, ಬಂಧು ಬಾಂಧವರು. ಇದು ಕಾರ್ಯ ಮನೆಯೊಳಗೆ. ಅಂದ್ರೆ ತಾಯಿಯ ಹೃದಯವನ್ನ ಹುಡುಗ ಈತ ಭಕ್ತ ತನ್ನ ಹೃದಯದಲ್ಲಿ ಹೀಗೆ ಅಭಿವ್ಯಕ್ತಗೊಳಿಸಿಕೊಳ್ತಾನೆ. ತಾಯಿಯಿಂದ ಏನು ಕಲಿತಾನಂದ್ರೆ ಅವ್ಯಾಜ್ಯ ಪ್ರೇಮ ಕಲಿತಾನ. ಕಲಿತ ಅಂದ್ರೆ ಅಂಥ ಕಾರ್ಯ ಮಾಡ್ದ ಅಂದ್ರೆ ಅದಕ್ಕೆ ಮನೆ ಅಂತ ಕರಿಬೇಕು. ಮನ್ಯಾಗ ಹೆಂಗಿರಬೇಕಂದ್ರೆ ಪ್ರೇಮದಿಂದಲೇ ಅದನ್ನು ವರ್ತಿಸಬೇಕೇ ವಿನಃ ಮನ್ಯಾಗ ಅಲ್ಲಿ ಮನೆಯೊಳಗ ಸ್ವಲ್ಪ ವಂಚನಾ ಶುರುವಾತು. ನಾರಿ ಮನೆಯಲ್ಲಿ ಕಳುವಡೆ ಅಂದಿಲ್ಲ, ನಾರಿ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ಹೋಯ್ತಲ್ಲ. ನಾವು ಮನೆ ಕಟ್ಟುತ್ತೇವೆ ಅಂದಾಗ ನಮ್ಮ ಮಕ್ಕಳನ್ನು ನಾವು ಪ್ರೀತಿಸಬೇಕು, ನಮ್ಮ ಜನರನ್ನು ನಾವು ಪ್ರೀತಿಸಬೇಕು, ಬಹಳ ಪ್ರೀತಿಸಬೇಕು. ಎಷ್ಟು ಪ್ರೀತಿಸಬೇಕಂದ್ರೆ ತಾಯಿ ನಮ್ಮನ್ನು ಎಷ್ಟು ಪ್ರೀತಿಸಿದಾಳ ಅಷ್ಟು ನಾವು ಅದನ್ನು ಪ್ರೀತಿಸಕ್ಕೆ ಕಲಿತ್ರೆ ಅದು ಭಕ್ತರ ಮನೆ ಅಂತ ಕರೀತಾರೆ. ಇದು ಕುಟುಂಬದೊಳಗೆ. ಇನ್ನ ಸಾಮಾಜಿಕ ವ್ಯವಹಾರಗಳ ಹೆಂಗಪ್ಪ ಭಕ್ತನು, ಸಾಮಾಜಿಕ ವ್ಯವಹಾರ ಹೆಂಗಿರ್ತಾವ, ಭಕ್ತನ ಕೌಟುಂಬಿಕ ವ್ಯವಹಾರ ಹೇಗಿರ್ತಾವ, ತಾಯಿಯ ಪ್ರೇಮವನ್ನು ಹೊತ್ತು ಕೌಟುಂಬಿಕ ವ್ಯವಹಾರಗಳು ಶುರುವಾಗ್ತವ. ಇವು ಮೂರು ಸಂಗತಿ ನೋಡಿದೆವು. ಇನ್ನ ಸಾಮಾಜಿಕ ಸಂಪರ್ಕ ಹೆಂಗ, ಸಮಾಜದ ಕೂಡ ಭಕ್ತ ಹೆಂಗ ವರ್ತಿಸ್ತಾನ, ಜಗತ್ತಿನ ಕೂಡ ಭಕ್ತ ಹೆಂಗ ವರ್ತಿಸ್ತಾನ ಅನ್ನೋ ಮಾತನ್ನ ನಾಳೆ ನೋಡ್ತೀವಿ. ನಾಳೆ 6:30 ಗಂಟೆಗೆ ಬನ್ನಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.